ನಮಸ್ಕಾರ. ಕರ್ನಾಟಕದಲ್ಲಿ 5 ಲಕ್ಷದತ್ತ ಕೊರೋನಾ ಸೋಂಕು, 1 ಲಕ್ಷ ಸಕ್ರಿಯ ಸೋಂಕಿತರು. ಎರಡನೇ ಅಲೆ ಭೀತಿಯಲ್ಲಿ ಕರ್ನಾಟಕ. ಕೊರೋನಾ ಎರಡನೇ ಅಲೆ ಅಪ್ಪಳಿಸಿದ್ರೆ ಹೆಚ್ಚಾಗುತ್ತಾ ಸಾವು. ಚೇತರಿಸಿಕೊಂಡ ಸೋಂಕಿತರಿಗೆ ಮತ್ತೆ ಮತ್ತೆ ಅಂಟ್ತಾ ಇದೆ ವೈರಸ್. ಲಸಿಕೆ ಬಗ್ಗೆ ಆತುರ ಬೇಡ ಅಂದಿದ್ಯಾಕೆ ವಿಶ್ವ ಆರೋಗ್ಯ ಸಂಸ್ಥೆ? ಇದುವೇ ಹೊತ್ತಿನ ಸ್ಪೆಷಲ್ ಕೊರೋನಾ ಮರಣ ಭವಿಷ್ಯ. ನಾನು ಸೌಮ್ಯ ಮಳಲಿ. 5 ಲಕ್ಷದತ್ತ ಸೋಂಕು, ಎರಡನೇ ಅಲೆ ಭೀತಿಯಲ್ಲಿ ಕರ್ನಾಟಕ. ಭಾರತದ 10 ರಾಜ್ಯಗಳನ್ನು ಕಂಗೆಡಿಸುತ್ತಾ ಕೊರೋನಾ ಎರಡನೇ ಅಲೆ. ಕೊರೋನಾ ಎರಡನೇ ಅಲೆ ಅಪ್ಪಳಿಸಿದ್ರೆ ಹೆಚ್ಚಾಗುತ್ತಾ ಮರಣ ಪ್ರಮಾಣ. ಚೇತರಿಸಿಕೊಂಡವರಿಗೂ ಮತ್ತೆ ಮತ್ತೆ ಒಕ್ಕರಿಸುತ್ತಿದೆ ವೈರಸ್. ವ್ಯಾಕ್ಸಿನ್ ಮೇಲಿನ ವಿಶ್ವಾಸ ಬಿಡಿ ಅಂದಿದ್ಯಾಕೆ WHO? 2021 ನಂತರವೂ ಮುಂದುವರಿಯುತ್ತಾ ವೈರಸ್ ರುದ್ರನರ್ತನ. ಬಿಗಿಯಾಗಿದ್ದ ಲಾಕ್ಡೌನ್ ಅಂತ್ಯವಾಗಿದೆ. ನಿರ್ಬಂಧಗಳು ಒಂದೊಂದಾಗಿ ಸಡಿಲವಾಗಿದೆ. ಈಗ ಮತ್ತೆ ಮಾಮೂಲಿಯಂತೆ ಸಾಗ್ತಿದೆ ಜನಜೀವನ. ಇನ್ನೇನು ಎಲ್ಲ ಸರಿ ಹೋಯ್ತು, ಸ್ವಲ್ಪ ದಿನದಲ್ಲೇ ವ್ಯಾಕ್ಸಿನ್ನೂ ಕೂಡ ಸಿಕ್ಕೇ ಬಿಡುತ್ತೆ, ಮತ್ತೆ ಕೊರೋನಾ ಜಗತ್ತಿನಿಂದಲೇ ಮಾಯವಾಗುತ್ತೆ ಅಂದುಕೊಂಡಿರುವಾಗಲೇ ಭಯಾನಕ ಸುದ್ದಿ ಹೊರಬಿದ್ದಿದೆ. ಅದುವೇ ಕೊರೋನಾ ಮರಣ ಭವಿಷ್ಯ. ಭಾರತದಲ್ಲಿ ಈಗ ಸೋಂಕಿತರ ಸಂಖ್ಯೆ 46 ಲಕ್ಷ ದಾಟಿದೆ. ಇನ್ನು ದೇಶದಲ್ಲಿ 77,000ಕ್ಕೂ ಹೆಚ್ಚು ಮಂದಿ ಕೊರೋನಾ ಅನ್ನೋ ಹೆಮ್ಮಾರಿಗೆ ಬಲಿಯಾಗಿದ್ದಾರೆ. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಸೋಂಕಿತರಿರೋ ಎರಡನೇ ದೇಶವಾಗಿರುವ ಭಾರತ ಇನ್ನೇನು ಕೆಲವು ದಿನಗಳಲ್ಲಿ ಅಮೆರಿಕವನ್ನು ಹಿಂದಿಕ್ಕಿ ಮೊದಲ ಸ್ಥಾನಕ್ಕಿರುವುದು ಬಹುತೇಕ ಖಚಿತ. ಯಾಕಂದ್ರೆ ಭಾರತದಲ್ಲಿ ಈಗ ಪ್ರತಿದಿನ ಸರಾಸರಿ 90,000ಕ್ಕೂ ಹೆಚ್ಚು ಸೋಂಕಿತರು ಪತ್ತೆ ಆಗ್ತಿದ್ದಾರೆ. ನಿತ್ಯ ಸಾವಿರಾರು ಮಂದಿ ವೈರಸ್ ದಾಳಿಗೆ ಜೀವ ಬಿಡುತ್ತಿದ್ದಾರೆ. ಇದೀಗ ಕರ್ನಾಟಕ ಸೇರಿದಂತೆ ಭಾರತದ 10 ರಾಜ್ಯಗಳಲ್ಲಿ ಕೊರೋನಾ ವೈರಸ್ನ ಎರಡನೇ ಅಲೆ ಆರಂಭವೂ ಆಗಿದ್ದು, ಮುಂದೆ ಇನ್ನಷ್ಟು ಅನಾಹುತ ಗ್ಯಾರಂಟಿ ಅನ್ನೋ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಂತಾರಾಷ್ಟ್ರೀಯ ತಜ್ಞರು. ಅಪಾಯದಲ್ಲಿರುವ ಈ 10 ರಾಜ್ಯಗಳಲ್ಲಿ ಕರ್ನಾಟಕವು ಒಂದಾಗಿದೆ ಅನ್ನೋ ವಿಷಯ ಇನ್ನಷ್ಟು ಭೀತಿಗೆ ಕಾರಣವಾಗಿದೆ. ಯಾಕಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಿದೆ. ಕೊರೋನಾಗೆ ಬಲಿಯಾಗ್ತಿರೋರ ಸಂಖ್ಯೆ ಏರ್ತಿದೆ. ಕರ್ನಾಟಕದಲ್ಲಿ ಯಾಕೆ ನಿಲ್ತಿಲ್ಲ ಕೊರೋನಾ ಅಟ್ಟಹಾಸ? ಡಿಸೆಂಬರ್ ವೇಳೆಗೆ ಸೋಂಕು ಇನ್ನಷ್ಟು ತೀವ್ರವಾಗುತ್ತಾ? ಕರ್ನಾಟಕದಲ್ಲಿ ಸೋಂಕಿನ ಪ್ರಮಾಣ ಕಡಿಮೆಯಾಗಿಲ್ಲ. ಜನರಿಗಿದ್ದ ಭಯ ಆತಂಕ ಕಡಿಮೆಯಾಗಿದೆಯೇ ಹೊರತು ವೈರಸ್ ಅಟ್ಟಹಾಸ ಮಾತ್ರ ನಿಂತಿಲ್ಲ. ಈಗಾಗಲೇ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 4,30,000 ದಾಟಿದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ 5 ಲಕ್ಷ ದಾಟಿ ಮುನ್ನುಗ್ಗಲಿದೆ. ರಾಜ್ಯದಲ್ಲಿ ಪ್ರತಿದಿನ ಸರಾಸರಿ 9,000 ಸೋಂಕಿತರು ಇತ್ತೀಚೆಗೆ ಪತ್ತೆಯಾಗ್ತಿದ್ದಾರೆ. ಸಕ್ರಿಯ ಸೋಂಕಿತರ ಸಂಖ್ಯೆಯೇ ಈಗ 1 ಲಕ್ಷ ದಾಟಿರೋದು ಇನ್ನಷ್ಟು ಆತಂಕವನ್ನು ತಂದಿಟ್ಟಿದೆ. ಇದರ ಜೊತೆಗೆ ಸಾವಿನ ಪ್ರಮಾಣವೂ ಏರುಗತಿಯಲ್ಲಿ ಸಾಗ್ತಿದೆ. ಪ್ರತಿದಿನ 100ಕ್ಕೂ ಹೆಚ್ಚು ಬಲಿಯಾಗ್ತಿದ್ದು, ರಾಜ್ಯದ ಕೊರೋನಾ ಸಾವಿನ ಲೆಕ್ಕ 7,000 ದಾಟಿದೆ. ಈ ಅಂಕೆ ಸಂಖ್ಯೆಯನ್ನು ನೋಡ್ತಿದ್ರೆ ತಜ್ಞರ ಲೆಕ್ಕಾಚಾರವನ್ನು ಮೀರಿ ವೈರಸ್ ಅಟ್ಟಹಾಸಗೈಯೋದು ಗ್ಯಾರಂಟಿ. ಯಾಕಂದ್ರೆ ಕರ್ನಾಟಕದ ವಿಚಾರದಲ್ಲಿ ಕೊರೋನಾ ತಜ್ಞರು ಸೆಪ್ಟೆಂಬರ್ ಮಧ್ಯಭಾಗದಿಂದ ಸೋಂಕಿತರ ಸಂಖ್ಯೆ ಇಳಿಕೆಯಾಗುತ್ತಾ ಸಾಗಲಿದೆ ಅಂತ ಭವಿಷ್ಯ ನುಡಿದಿದ್ರು. ಆದರೆ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಕೆಯಾಗಬೇಕಾದ ಟೈಮ್ನಲ್ಲೇ ಏರುಗತಿಯಲ್ಲಿ ಸಾಗ್ತಿರೋದು ಭೀತಿಗೆ ಕಾರಣವಾಗಿದೆ. ಮೇ ತಿಂಗಳಲ್ಲೇ 60 ಲಕ್ಷ ದಾಟಿತ್ತ ಸೋಂಕಿತರ ಸಂಖ್ಯೆ. ಮೇ ತಿಂಗಳಲ್ಲೇ ದೇಶದ ಸೋಂಕಿತರ ಸಂಖ್ಯೆ 60 ಲಕ್ಷ ದಾಟಿತ್ತ. ಎಸ್ ಅಂತಿದೆ ನೋಡಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ನಡೆಸಿದ ಅಂದಿನ ಆ ಒಂದು ಅಧ್ಯಯನ. ಹೌದು, ಮೇ 11ರಿಂದ ಜೂನ್ 4ರವರೆಗೆ ICMR 21 ರಾಜ್ಯಗಳ 70 ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕಿನ ಅಧ್ಯಯನ ನಡೆಸಿತ್ತು. ಈ ಸರ್ವೆಯಲ್ಲಿ 28,000 ಮಂದಿಯ ರಕ್ತದ ಮಾದರಿ ಪಡೆದು ಕೋವಿಡ್ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗಿದೆಯೇ ಅನ್ನೋದನ್ನ ಪರೀಕ್ಷೆ ಮಾಡಲಾಗಿತ್ತು. ICMR ಕೋವಿಡ್ ಕವಚ ಎಲಿಸಾ ಟೆಸ್ಟ್ ಕಿಟ್ನ ಬಳಸಿ ನಡೆಸಿದ ಈ ಪರೀಕ್ಷೆಯಲ್ಲಿ 290 ಮಂದಿಗೆ ಪಾಸಿಟಿವ್ ಬಂದಿತ್ತು. ಹೀಗೆ ಆಂಟಿಬಾಡಿ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದಿದೆ ಅಂದ್ರೆ ಅದರರ್ಥ ಕೊರೋನಾ ವೈರಸ್ ಬಂದು ಹೋಗಿದೆ ಅಂತ. ಇಷ್ಟೊಂದು ಮಂದಿಗೆ ಪಾಸಿಟಿವ್ ಬಂದಿರೋದನ್ನ ನೋಡಿ ಅಂದು ಬೆಚ್ಚಿದ ICMR ಮತ್ತೆ ಇದೇ 290 ಮಂದಿಯ ರಕ್ತದ ಮಾದರಿಯನ್ನ ಮಗದೊಂದು ಆಂಟಿಬಾಡಿ ಟೆಸ್ಟ್ ಕಿಟ್ ಮೂಲಕ ಪರೀಕ್ಷಿಸಿತ್ತು. ಆಗಲೂ ಅದರಲ್ಲಿ 157 ಮಂದಿಗೆ ಪಾಸಿಟಿವ್ ಬಂದಿದೆ.
ಹೀಗೆ ಮೇನಲ್ಲಿ ಆಂಟಿಬಾಡಿ ಟೆಸ್ಟ್ಗೆ ಒಳಪಟ್ಟ 70 ಜಿಲ್ಲೆಗಳ 28,000 ಜನರಲ್ಲಿ 157 ಮಂದಿಗೆ ಕೊರೋನಾ ಗೊತ್ತೇ ಆಗದಂತೆ ಬಂದು ಹೋಗಿದ್ದು ಆಂಟಿಬಾಡಿ ಟೆಸ್ಟ್ನಲ್ಲಿ ಕನ್ಫರ್ಮ್ ಆಗಿತ್ತು. ನಂತರ ಈ ಅಧ್ಯಯನದಲ್ಲಿ ಸಿಕ್ಕ ವರದಿಯ ಲೆಕ್ಕಾಚಾರವನ್ನ ಇಡೀ ದೇಶದ ಜನಸಂಖ್ಯೆಗೆ ಹೋಲಿಸಿದ ICMR ಮೇನಲ್ಲಿ 60 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಕೊರೋನಾ ಬಂದಿದೆ ಅಂತ ಹೇಳಿದೆ. ಮೇ ತಿಂಗಳಲ್ಲೇ ಭಾರತದ ಸೋಂಕಿತರ ಸಂಖ್ಯೆ 60 ಲಕ್ಷ ದಾಟಿತ್ತು ಅನ್ನೋದು ICMRಗೆ ಗೊತ್ತಿದ್ರು ಆ ಸತ್ಯವನ್ನ ಮುಚ್ಚಿಡಲಾಗಿತ್ತ. ಅಂತಹದ್ದೊಂದು ಅನುಮಾನವನ್ನು ಹುಟ್ಟಿಸುತ್ತಿದೆ ಜೂನ್ 12ರಂದು ICMR ಡೈರೆಕ್ಟರ್ ಜನರಲ್ ಬಲರಾಮ್ ಭಾರ್ಗವ್ ಕೊಟ್ಟಿದ್ದ ಹೇಳಿಕೆ. ಹೌದು, ದೇಶದ 83 ಜಿಲ್ಲೆಗಳಲ್ಲಿ 0.73% ಜನರಿಗೆ ಕೊರೋನಾ ಹರಡಿದೆ ಅಂತ ಬಲರಾಮ್ ಭಾರ್ಗವ್ ಹೇಳಿಕೆ ನೀಡಿದ್ರು. ಆದರೆ ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎಷ್ಟು ಜನರಿಗೆ ಸೋಂಕು ಹರಡಿರಬಹುದು ಅನ್ನೋದನ್ನ ಭಾರ್ಗವ್ ಹೇಳಿರಲಿಲ್ಲ. ಆದ್ರೀಗ ಮ್ಯಾಗಝಿನ್ ಒಂದಕ್ಕೆ ICMR ಕೊಟ್ಟಿರೋ ಅಂದಿನ ಅಧ್ಯಯನ ವರದಿ ಭಾರತದ ಕೊರೋನಾ ಕಹಿ ಸತ್ಯವನ್ನ ಬಯಲು ಮಾಡಿದೆ. ಮೇ ತಿಂಗಳಲ್ಲೇ ಹಳ್ಳಿಗೆ ಹರಡಿತ್ತ ವೈರಸ್. ICMR ನಡೆಸಿದ ಕೊರೋನಾ ಆಂಟಿಬಾಡಿ ಅಧ್ಯಯನದಲ್ಲಿ ಕಂಡುಬಂದ ಮತ್ತೊಂದು ಆಘಾತಕಾರಿ ಅಂಶ ಇದೇ ನೋಡಿ. ICMR ಅಧ್ಯಯನದ ಪ್ರಕಾರ ಮೇ ತಿಂಗಳಲ್ಲೇ ಸೋಂಕು ಭಾರತದ ಗ್ರಾಮಾಂತರ ಪ್ರದೇಶಕ್ಕೂ ಒಕ್ಕರಿಸಿತ್ತು. ಯಾಕಂದ್ರೆ ಅಂದು 28,000 ಮಂದಿಗೆ ನಡೆಸಿದ ಆಂಟಿಬಾಡಿ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದಿದ್ದ 157 ಜನರಲ್ಲಿ 109 ಮಂದಿ ಗ್ರಾಮಾಂತರ ಪ್ರದೇಶದವರೇ ಆಗಿದ್ದಾರೆ. ಹಾಗಾಗಿ ಕೊರೋನಾ ಹಳ್ಳಿಗೆ ಅಂದೇ ಒಕ್ಕರಿಸಿತು ಅನ್ನೋದು ಈ ಮೂಲಕ ಕಂಡುಕೊಳ್ಳಬಹುದಾಗಿದೆ. ಹೀಗೆ ಮೇನಲ್ಲೇ ಕೊರೋನಾ ಭಾರತದ 60 ಲಕ್ಷಕ್ಕೂ ಹೆಚ್ಚು ಜನರನ್ನು ಹೊಕ್ಕಿದ್ರೆ ಇನ್ನೂ ಆ ಬಳಿಕದ 3-4 ತಿಂಗಳಲ್ಲಿ ಅದೆಷ್ಟು ಮಂದಿಗೆ ಹರಡಿರಲ್ಲ, ಅದೆಷ್ಟು ನಿಗೂಢ ಸಾವಿಗೆ ಕೊರೋನಾ ಕಾರಣವಾಗಿರಲ್ಲ, ನೀವೇ ಯೋಚಿಸಿ. ಎರಡು 2021ರ ನಂತರವೂ ತಪ್ಪಲ್ಲ ಕೊರೋನಾ ರಣಕೇಕೆ. ಹೀಗಂತ ನಾವು ಹೇಳ್ತಿಲ್ಲ, ಇದನ್ನ ಹೇಳ್ತಿರೋದು ಏಮ್ಸ್ನ ನಿರ್ದೇಶಕ ಡಾಕ್ಟರ್ ರಣದೀಪ್ ಗುಲೇರಿಯಾ. ಕೊರೋನಾ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿ ನಂತರ ತಾನಾಗಿ ಕಡಿಮೆಯಾಗುತ್ತಾ ಹೋಗುತ್ತೆ ಅಂತ ಹಲವಾರು ತಜ್ಞರು ಹೇಳಿದ್ದಾರೆ. ಆದರೆ ಸದ್ಯಕ್ಕೆ ಯಾವ ತಜ್ಞರ ಕೊರೋನಾ ಮರಣ ಭವಿಷ್ಯವನ್ನು ನಂಬುವುದು ಕಷ್ಟವಾಗಿದೆ. ಸೋಂಕು ಈ ತಿಂಗಳಲ್ಲಿ ಇಷ್ಟಾಗಬಹುದು ಅನ್ನೋ ತಜ್ಞರ ಲೆಕ್ಕಾಚಾರವನ್ನೇ ವೈರಸ್ ಅಟ್ಟಹಾಸ ಉಲ್ಟಾ ಪಲ್ಟಾ ಮಾಡಿದೆ ಅಂದ್ರೆ ಇನ್ನೂ ಕೊರೋನಾದಿಂದ ಈ ವರ್ಷವೇ ಮುಕ್ತವಾಗಲಿದ್ದೇವೆ ಅನ್ನೋ ಭವಿಷ್ಯವನ್ನ ನಂಬುವುದಾದ್ರೂ ಹೇಗೆ ಸಾಧ್ಯ ಅಲ್ವಾ? ಇದನ್ನೇ ಹೇಳಿದ್ದಾರೆ ಏಮ್ಸ್ನ ಮುಖ್ಯಸ್ಥ. ಭಾರತದಲ್ಲಿ ಕೊರೋನಾ ಸೋಂಕು ಈ ವರ್ಷಾಂತ್ಯದವರೆಗೆ ಮಾತ್ರವಲ್ಲ, 2021ರ ನಂತರವೂ ಸೋಂಕಿನ ಅಟ್ಟಹಾಸ ಇದೇ ತರ ಮುಂದುವರಿಯಲಿದೆ ಅಂತ ಡಾಕ್ಟರ್ ರಣದೀಪ್ ಗುಲೇರಿಯಾ ಎಚ್ಚರಿಕೆ ನೀಡಿದ್ದಾರೆ. ಹಾಗಾದ್ರೆ ಮುಂದೆ ಕಾದಿರೋ ಆಘಾತ ಏನು ಅಂತ ಯೋಚಿಸ್ತಿದ್ದೀರಾ? ಅದು ಮತ್ತೇನೂ ಅಲ್ಲ, ಕೊರೋನಾ 2ನೇ ಅಲೆಯ ಹೊಡೆತ. ಭಾರತಕ್ಕೆ ಕೊರೋನಾ 2ನೇ ಅಲೆಯ ಆಘಾತ. ಕೊರೋನಾ 2ನೇ ಅಲೆಯ ಸುಳಿಯಲ್ಲಿ ಭಾರತ ಸಿಲುಕಿದೆ. ಒಮ್ಮೆ ದೊಡ್ಡ ಮಟ್ಟದಲ್ಲಿ ಕೊರೋನಾ ಹರಡಿ ಮತ್ತೆ ಕಡಿಮೆ ಆಗ್ತಾ ಮಗದೊಮ್ಮೆ ಹೆಚ್ಚಿನ ಪ್ರಮಾಣದಲ್ಲಿ ವೈರಸ್ ಹರಡೋದನ್ನೇ ಕೊರೋನಾ 2ನೇ ಅಲೆ ಅಂತ ಕರೀತಾರೆ. ಇದೀಗ ಭಾರತವು ಅದೇ ಅಪಾಯದಲ್ಲಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಜಗತ್ತಿನ 6 ದೇಶಗಳಲ್ಲಿ ಕೊರೋನಾ 2ನೇ ಅಲೆಯ ಆರ್ಭಟ ಮುಂದುವರೆದಿದೆ. ಬಹ್ರೇನ್, ಸ್ಪೇನ್, ಫ್ರಾನ್ಸ್, ಇಸ್ರೇಲ್, ಬ್ರಿಟನ್, UAEನಲ್ಲಿ 2ನೇ ಅಲೆ ಹೊಡೆತಕ್ಕೆ ಸಿಲುಕಿದೆ. ಮಾರ್ಚ್ ತಿಂಗಳಲ್ಲಿ ಫ್ರಾನ್ಸ್ನಲ್ಲಿ ದಿನಕ್ಕೆ 7,000 ಪ್ರಕರಣ ವರದಿ ಆಗ್ತಿದ್ದು ನಂತರ ದಿನಕ್ಕೆ 1,000 ಪ್ರಕರಣಗಳವರೆಗೆ ಬಂದು ನಿಂತಿತ್ತು. ಇದೀಗ ಅಲ್ಲಿ ದಿನಕ್ಕೆ 9,000 ಸೋಂಕಿತರು ಪತ್ತೆ ಆಗ್ತಿದ್ದಾರೆ. ದಿನಕ್ಕೆ 10,000ಕ್ಕೂ ಹೆಚ್ಚು ಸೋಂಕಿತರು ಪತ್ತೆ ಆಗ್ತಿದ್ದ ಸ್ಪೇನ್ನಲ್ಲಿ ನಂತರ ದಿನಕ್ಕೆ 2,000ಕ್ಕೆ ಇಳಿದು ಇದೀಗ ಮತ್ತೆ ಏರಿಕೆಯಾಗಿ ದಿನಕ್ಕೆ 9,000 ಸೋಂಕಿತರು ಪತ್ತೆ ಆಗ್ತಿದ್ದಾರೆ. ಹೀಗೆ ಒಮ್ಮೆ ಸೋಂಕು ಹೆಚ್ಚಾಗಿ ಮತ್ತೆ ಇಳಿಕೆಯತ್ತ ಸಾಗಿ ಇದೀಗ ಮಗದೊಮ್ಮೆ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗ್ತಿದೆ. ಇದೇ ತರದ ಅಪಾಯ ಭಾರತಕ್ಕೂ ಈಗ ಎದುರಾಗಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಅದರಲ್ಲೂ ದೇಶದ ಕೊರೋನಾ ಪೀಡಿತ 10 ರಾಜ್ಯಗಳು ಸದ್ಯದಲ್ಲೇ 2ನೇ ಅಲೆ ಹೊಡೆತಕ್ಕೆ ಸಿಲುಕುವ ಅಪಾಯ ಎದುರಾಗಿದೆ.
ಎಸ್, ಕರ್ನಾಟಕ ಸೇರಿದಂತೆ 10 ರಾಜ್ಯಗಳಲ್ಲಿ ಕೊರೋನಾ 2ನೇ ಅಲೆ ಪ್ರಾರಂಭವಾಗಲಿದೆ ಅನ್ನೋ ವಾರ್ನಿಂಗ್ ನೀಡಲಾಗಿದೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ 2ನೇ ಅಲೆ ಆರಂಭವಾಗಿರುವ ಸೂಚನೆಯೂ ಸಿಕ್ಕಿದೆ. ಮಹಾರಾಷ್ಟ್ರದಲ್ಲಿ ಸೋಂಕು ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆದಾಗ ದಿನಕ್ಕೆ 14,000 ಪ್ರಕರಣಗಳು ಪತ್ತೆ ಆಗ್ತಿದ್ವು. ಆ ಬಳಿಕ ನಿಧಾನವಾಗಿ 9-10 ಸಾವಿರಕ್ಕೆ ಇಳಿದಿತ್ತು. ಇದೀಗ ಮತ್ತೆ ಮಹಾರಾಷ್ಟ್ರದಲ್ಲಿ ಸೋಂಕಿತರ ಸಂಖ್ಯೆ ದಿನಕ್ಕೆ 20,000ದಂತೆ ಏರ್ತಿದೆ. ಆಂಧ್ರ ಪ್ರದೇಶದಲ್ಲೂ ಇದೇ ಕಥೆ. ಆಗಸ್ಟ್ನಲ್ಲಿ ದಿನಕ್ಕೆ ಸರಾಸರಿ 9,000 ಪ್ರಕರಣಗಳು ಕಂಡುಬಂದಿತ್ತು. ನಂತರ ಕಡಿಮೆಯಾಗಿ ಇದೀಗ ಒನ್ಸ್ ಅಗೈನ್ ದಿನಕ್ಕೆ 10,000ಕ್ಕೂ ಹೆಚ್ಚು ಸೋಂಕಿತರು ಪತ್ತೆ ಆಗ್ತಿದ್ದಾರೆ. ವರ್ಷಾಂತ್ಯಕ್ಕೂ ಸಿಗಲ್ವಾ ಕೋವಿಡ್ ಲಸಿಕೆ? ಕೊರೋನಾ ಲಸಿಕೆ ಸದ್ಯದಲ್ಲೇ ಬರುತ್ತೆ, ವೈರಸ್ನಿಂದ ಮುಕ್ತಿ ಸಿಗುತ್ತೆ ಅಂತ ಅಂದ್ಕೊಂಡ ಜಗತ್ತಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟ ಹೇಳಿಕೆ ನಿದ್ದೆಗೆಡಿಸಿದೆ. ಸದ್ಯದಲ್ಲಿ ಕೊರೋನಾ ಲಸಿಕೆ ಸಿಗೋದು ಕಷ್ಟ, ತಾಳ್ಮೆಯಿಂದ ಇರಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ವಿಜ್ಞಾನಿ ಹೇಳಿಕೆ ಕೊಟ್ಟಿದ್ದಾರೆ. ಆ ಮೂಲಕ ಸದ್ಯದಲ್ಲಿ ಕೊರೋನಾ ಲಸಿಕೆ ಸಿಗೋದು ಕಷ್ಟ ಅನ್ನೋದನ್ನ ವಿಶ್ವ ಆರೋಗ್ಯ ಸಂಸ್ಥೆಯೇ ಪರೋಕ್ಷವಾಗಿ ಹೇಳಿದೆ. ಡಿಸೆಂಬರ್ ವೇಳೆಗೆ ಲಸಿಕೆ ಸಿಗಲಿದೆ ಅನ್ನೋ ವಿಶ್ವಾಸ ಜನರಲ್ಲಿದೆ. ಹಾಗಾದ್ರೆ ನಿಜವಾಗುತ್ತಾ ಆ ನಂಬಿಕೆ? ಯಾವೆಲ್ಲ ಲಸಿಕೆ ಭರವಸೆ ಮೂಡಿಸಿದೆ? ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. 5-6 ತಿಂಗಳುಗಳೇ ಕಳೆದಿವೆ. ವೈರಸ್ಗೆ ಬಲಿಯಾದವರ ಸಂಖ್ಯೆ 10 ಲಕ್ಷ ದಾಟ್ತಾ ಇದೆ. ಆದ್ರೂ ಕೊರೋನಾಗೆ ಲಸಿಕೆ ಕಂಡುಹಿಡಿಯೋಕೆ ಯಾಕಾಗ್ತಾ ಇಲ್ಲ? ಯಾವ ಲಸಿಕೆ ಯಾವ ಹಂತದಲ್ಲಿದೆ? ಆ ಬಗ್ಗೆ ಡೀಟೇಲ್ಸ್ ಇಲ್ಲದೆ ನೋಡಿ. ಸದ್ಯಕ್ಕೆ ಸಿಗೋದಿಲ್ವಾ ಕೊರೋನಾ ಲಸಿಕೆ? 2021ರಲ್ಲೂ ಕೊರೋನಾದಿಂದ ಮುಕ್ತಿ ಇಲ್ವಾ? ಜಗತ್ತಿನ 106 ದೇಶಗಳಲ್ಲಿ ಕೊರೋನಾ ವ್ಯಾಕ್ಸಿನ್ ಸಂಶೋಧನೆ ನಡೆಯುತ್ತಿದೆ. ಪ್ರೀ ಕ್ಲಿನಿಕಲ್ ಸ್ಟೇಜ್ನಲ್ಲಿ 142 ವ್ಯಾಕ್ಸಿನ್ಗಳಿದ್ರೆ ಮೊದಲನೇ ಹಂತದ ಪ್ರಯೋಗದಲ್ಲಿ 24 ವ್ಯಾಕ್ಸಿನ್ಗಳಿವೆ. ಇನ್ನು ಮೊದಲ ಹಂತದಲ್ಲಿ ಯಶಸ್ವಿಯಾಗಿ 2ನೇ ಹಂತದ ಪರೀಕ್ಷೆಯಲ್ಲಿ 14 ವ್ಯಾಕ್ಸಿನ್ಗಳಿದ್ರೆ 9 ವ್ಯಾಕ್ಸಿನ್ಗಳನ್ನು 3ನೇ ಹಂತದ ಪ್ರಯೋಗಕ್ಕೆ ಇಳಿಸಲಾಗಿದೆ. ಇನ್ನು 3 ವ್ಯಾಕ್ಸಿನ್ಗಳು 3ನೇ ಹಂತದ ಟ್ರಯಲ್ನ ದಾಟಿದ್ದು ನಿರ್ದಿಷ್ಟ ಪ್ರಮಾಣದ ಜನರಿಗೆ ಈ ವ್ಯಾಕ್ಸಿನ್ ಪ್ರಯೋಗವನ್ನು ಮಾಡಲಾಗ್ತಿದೆ. ಆದರೆ ಇದುವರೆಗೂ ಒಂದೇ ಒಂದು ಲಸಿಕೆ ಕೊರೋನಾ ವಿರುದ್ಧ ಇಡೀ ಜಗತ್ತೇ ಗೆಲ್ಲಬಹುದು ಅನ್ನೋ ವಿಶ್ವಾಸವನ್ನ ಮೆಟ್ಟಿ ನಿಂತಿಲ್ಲ. ರಷ್ಯಾ ತನ್ನ ದೇಶದ ಸ್ಪುಟ್ನಿಕ್ ವಿ ಲಸಿಕೆ 3ನೇ ಹಂತ ದಾಟಿ ಪ್ರಯೋಗಕ್ಕೆ ಅನುಮತಿಯನ್ನು ಆ ದೇಶ ನೀಡಿದ್ರು ಆ ಲಸಿಕೆ ಬಗ್ಗೆ ಇಡೀ ಜಗತ್ತಿಗೆ ಅನುಮಾನವಿದೆ. ಸ್ಪುಟ್ನಿಕ್ ವಿ ಲಸಿಕೆಗೆ ಅನುಮತಿ ನೀಡಿದ ರಷ್ಯಾ. ಇಡೀ ಜಗತ್ತಲ್ಲಿ ಕೊರೋನಾ ಲಸಿಕೆಗೆ ಅನುಮತಿ ನೀಡಿದ ಮೊದಲ ದೇಶ ರಷ್ಯಾದ ಸರ್ಕಾರಿ ಅಧೀನದ ಸಂಸ್ಥೆ ಉತ್ಪಾದಿಸಿದ ಸ್ಪುಟ್ನಿಕ್ ವಿ ಲಸಿಕೆಗೆ ಆ ದೇಶ ಅನುಮತಿ ನೀಡುತ್ತಿದ್ದಂತೆ ಒಂದಷ್ಟು ಜನ ನಿಟ್ಟುಸಿರು ಬಿಟ್ಟಿದ್ರು. ಲಸಿಕೆ ಸಿಕ್ಕೇ ಬಿಡ್ತು ಅಂತ ಖುಷಿ ಪಟ್ಟಿದ್ರು. ಆದ್ರೆ ವೀಕ್ಷಕರೇ, ಜಗತ್ತಿಗೆ ಹೊಸದಾಗಿರೋ ಮಹಾಮಾರಿ ಕೊರೋನಾದಂತಹ ವೈರಸ್ಗೆ ಅತ್ಯಂತ ವೇಗದಲ್ಲಿ ಕಂಡುಹಿಡಿದ ಲಸಿಕೆ ಮೇಲೆ ತಕ್ಷಣವೇ ಇಡೀ ಜಗತ್ತು ಒಪ್ಪಿಕೊಳ್ಳೋದು ಸುಲಭವಿಲ್ಲ. ಸಾಕಷ್ಟು ಅನುಮಾನಗಳು ಎದ್ದೇ ಹೇಳುತ್ತವೆ. ಹೀಗಾಗಿನೇ ಸ್ಪುಟ್ನಿಕ್ ವಿ ಲಸಿಕೆ ಇನ್ನೂ ಬಳಕೆಗೆ ಯೋಗ್ಯ ಅಂತ ಜಗತ್ತು ಒಪ್ಪಿಕೊಂಡಿಲ್ಲ. ಈ ಸ್ಪುಟ್ನಿಕ್ ವಿ ಲಸಿಕೆಯ ಪ್ರಯೋಗಾರ್ಥ ಪರೀಕ್ಷೆ ಕೇವಲ 10% ಮಾತ್ರ ಯಶಸ್ವಿಯಾಗಿದೆ ಅಂತ ಕೆಲ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ರಷ್ಯಾ ಈ ಲಸಿಕೆಯನ್ನ ಕ್ಲಿನಿಕಲ್ ಟ್ರಯಲ್ನಲ್ಲಿ ಬಹಳ ಕಡಿಮೆ ಜನರ ಮೇಲೆ ಪ್ರಯೋಗ ಮಾಡಿದೆ ಅನ್ನೋ ಆರೋಪವೂ ಇದೆ. ಹಾಗಾಗಿ ರಷ್ಯಾ ತನ್ನ ಲಸಿಕೆಯನ್ನ ಬಳಕೆಗೆ ಸಿದ್ಧ ಅಂತ ಹೇಳಿದ್ರು ಉಳಿದ ದೇಶಗಳು ಅನುಮಾನದಿಂದ ನೋಡ್ತಿದೆ. ಆದರೆ ಆದಾಗ್ಯೂ ಕಳೆದ 3 ದಿನಗಳ ಹಿಂದೆ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತ ಸೇರಿದಂತೆ ನಾನಾ ದೇಶಗಳಲ್ಲಿ ಸ್ಪುಟ್ನಿಕ್ ವಿ ಲಸಿಕೆಯ 3ನೇ ಹಂತದ ಪ್ರಯೋಗ ನಡೆಯಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭರವಸೆ ಮೂಡಿಸಿದ ಆಸ್ಟ್ರಾಜೆನಿಕಾಗೆ ತಡೆ. ಆಕ್ಸ್ಫರ್ಡ್ ವಿವಿ ಮತ್ತು ಆಸ್ಟ್ರಾಜೆನಿಕಾ ಕಂಪನಿ ಅಭಿವೃದ್ಧಿಪಡಿಸಿದ ಲಸಿಕೆ ಖಂಡಿತ ಯಶಸ್ವಿಯಾಗುತ್ತೆ ಅನ್ನೋ ನಂಬಿಕೆ ಇತ್ತು. ಆದರೆ ಈ ಲಸಿಕೆಯ 3ನೇ ಹಂತದ ಮಾನವ ಪ್ರಯೋಗಕ್ಕೆ ಈಗ ತಡೆ ನೀಡಲಾಗಿದೆ. ಈ ಲಸಿಕೆಯನ್ನ ಪ್ರಯೋಗಾರ್ಥವಾಗಿ ನೀಡಲಾಗಿದ್ದ ಬ್ರಿಟನ್ ವ್ಯಕ್ತಿ ಅನಾರೋಗ್ಯಕ್ಕೆ ತುತ್ತಾದ ಕಾರಣ ಈಗ ತಡೆ ನೀಡಲಾಗಿದೆ. ಈ ಲಸಿಕೆಯಲ್ಲಿ ಸಮಸ್ಯೆ ಕಂಡುಬಂದಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಈ ಲಸಿಕೆ ಭಾರತ ಸೇರಿದಂತೆ ನಾನಾ ದೇಶಗಳಲ್ಲಿ ಪ್ರಯೋಗ ನಡೆಸಲು ಸಜ್ಜಾಗಿತ್ತು. ಆದ್ರೀಗ ತಡೆ ಹಿಡಿಯಲಾಗಿದೆ. ಆಸ್ಟ್ರಾಜೆನಿಕಾ ಲಸಿಕೆಯಲ್ಲಿ ಸಮಸ್ಯೆ ಇಲ್ಲ, ಪ್ರಯೋಗಕ್ಕೆ ಒಳಗಾದ ವ್ಯಕ್ತಿಗೆ ಬೇರೆ ಅನಾರೋಗ್ಯ ಕಾಡಿದ ಕಾರಣ ಈ ಸಮಸ್ಯೆ ಆಗಿದೆ ಅಂತ ಆಕ್ಸ್ಫರ್ಡ್ ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಅಲ್ಲದೆ ಡಿಸೆಂಬರ್ ಅಂತ್ಯದ ವೇಳೆಗೆ ಆಸ್ಟ್ರಾಜೆನಿಕಾ ಲಸಿಕೆ ಯಶಸ್ವಿಯಾಗುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.
ಇನ್ನು ಚೀನಾದ ಕ್ಯಾನ್ಸಿನೋ ಬಯೋಲಾಜಿಕ್ಸ್ ಮತ್ತು ಮಿಲಿಟರಿ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿರುವ AD5NCOV ಲಸಿಕೆ ಮತ್ತು ಚೀನಾದ ಸಿನೋವಾಕ್ ಕಂಪನಿ ಅಭಿವೃದ್ಧಿಪಡಿಸಿದ ಕೊರೋನಾವಾಕ್ ಲಸಿಕೆಯು 3ನೇ ಹಂತದಲ್ಲಿ ಯಶಸ್ವಿಯಾಗಿದೆ. ಕ್ಯಾನ್ಸಿನೋ ಲಸಿಕೆಯನ್ನ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದಲ್ಲೂ ಮಾನವ ಪ್ರಯೋಗಕ್ಕೆ ಒಳಪಡಿಸಲಾಗಿದೆ. ಇನ್ನು ಚೀನಾದ ಮಗದೊಂದು ಲಸಿಕೆ ಕೊರೋನಾವಾಕ್ ಕೂಡ ಬ್ರೆಜಿಲ್ ಮತ್ತು ಇಂಡೋನೇಷ್ಯಾದಲ್ಲೂ ಪ್ರಯೋಗಕ್ಕೆ ಒಳಪಡಿಸಲಾಗಿದೆ. ಸಾವಿರಾರು ಜನರಿಗೆ ಈ ಲಸಿಕೆಯನ್ನ ಪ್ರಯೋಗ ಮಾಡಲಾಗಿದ್ದು ಫಲಿತಾಂಶ ಉತ್ತಮವಾಗಿದೆ ಅಂತ ಸಿನೋವಾಕ್ ಕಂಪನಿ ಹೇಳಿಕೊಂಡಿದೆ. ಜರ್ಮನಿ ಬಯೋನ್ಟೆಕ್, ಚೀನಾದ ಫೋಸನ್ ಫರ್ಮಾ ಮತ್ತು ಅಮೆರಿಕದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಲಸಿಕೆಯು ಭರವಸೆ ಮೂಡಿಸಿದೆ. 3ನೇ ಹಂತದ ಪ್ರಯೋಗದಲ್ಲಿರುವ ಮಾಡರ್ನಾ ಲಸಿಕೆಯು ಯಶಸ್ವಿಯಾಗುವ ನಿರೀಕ್ಷೆ ಇದೆ. ಇನ್ನು ಚೀನಾದಲ್ಲಿ ನಾನಾ ಸಂಸ್ಥೆಗಳು 10 ಹಲವು ಲಸಿಕೆಗಳನ್ನು ಕಂಡುಹಿಡಿದು ನಾನಾ ದೇಶದಲ್ಲಿ ಪರೀಕ್ಷಾರ್ಥ ಪ್ರಯೋಗ ನಡೆಸುತ್ತಿದೆ. ವುಹಾನ್ ಲ್ಯಾಬ್ ಅಭಿವೃದ್ಧಿಪಡಿಸಿದ ಲಸಿಕೆ UAE, ಪೆರು, ಮೊರಕ್ಕೋದಲ್ಲಿ 3ನೇ ಹಂತದ ಪ್ರಯೋಗಕ್ಕೆ ಒಳಪಟ್ಟಿದೆ. ಮಗದೊಂದು ಚೀನಾದ ಲಸಿಕೆ ಸಿನೋಫಾರ್ಮಾ ನಿರ್ದಿಷ್ಟ ಜನರಿಗೆ ಬಳಸಲು ಅನುಮತಿ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಇದೀಗ ಲೇಟೆಸ್ಟ್ ಆಗಿ ಚೀನಾ ಕ್ಯಾನ್ಸಿನೋ ಬಯೋಲಾಜಿಕ್ಸ್ ಸಂಸ್ಥೆ ಅಭಿವೃದ್ಧಿಪಡಿಸಿದ ಲಸಿಕೆ 3ನೇ ಹಂತದ ಪ್ರಯೋಗಕ್ಕೆ ಸಿದ್ಧವಾಗಿದೆ. ಚೀನಾದಿಂದ ಅನುಮೋದನೆ ಪಡೆದ ಮೊದಲ ಸಂಸ್ಥೆ ಅನ್ನೋ ಹೆಗ್ಗಳಿಕೆಯು ಕ್ಯಾನ್ಸಿನೋ ಪಾಲಾಗಿದೆ. ಇದ್ರ ಜೊತೆಗೆ ಚೀನಾ ನಾಸಲ್ ಸ್ಪ್ರೇ ಅನ್ನೋ ಒಂದು ಲಸಿಕೆಯನ್ನ ಮಾನವ ಪ್ರಯೋಗಕ್ಕೆ ಅನುಮತಿ ನೀಡಿದೆ. ಮೂಗಿಗೆ ಸ್ಪ್ರೇ ಮಾಡುವ ಈ ಲಸಿಕೆ ಕೊರೋನಾ ಮಾತ್ರವಲ್ಲ, ಇನ್ಫ್ಲೂಯೆನ್ಸಾ ಸೇರಿದಂತೆ H1N1, H3N2 ಸೇರಿದಂತೆ ಅನೇಕ ವೈರಸ್ಗಳಿಗೆ ರಾಮಬಾಣ ಅಂತ ಹೇಳಿಕೊಳ್ತಿದೆ. ಲಸಿಕೆ ಲೇಟ್ ಆಗ್ತಿದ್ದಂತೆ ಎದುರಾಗಿದೆ ಮಗದೊಂದು ಆಘಾತ. ಕೊರೋನಾ 2ನೇ ಅಲೆಯ ನಡುವೆ ಭಾರತಕ್ಕೆ ಎದುರಾದ ಆ ಆಘಾತವೇನು ಅಂತ ಹೇಳ್ತೀವಿ ಬ್ರೇಕ್ನ ನಂತರ. ಕೊರೋನಾ ಲಸಿಕೆ ಲೇಟ್ ಆಗ್ತಿದ್ದಂತೆ ವೈರಸ್ ಅಟ್ಟಹಾಸವು ಜೋರಾಗ್ತಾ ಇದೆ. ಭಾರತ 2ನೇ ಅಲೆಯ ಭೀತಿಯನ್ನ ಎದುರಿಸ್ತಾ ಇದೆ. ಇವೆಲ್ಲದರ ಜೊತೆಗೆ ಇದೀಗ ಎದುರಾಗಿದೆ ನೋಡಿ ಹೊಸ ಆತಂಕ. ಹತ್ತಾರು ಲಸಿಕೆಗಳು ಮಾನವ ಪ್ರಯೋಗದ 3ನೇ ಹಂತದಲ್ಲಿವೆ. ಭಾರತದ ಕೋವ್ಯಾಕ್ಸಿನ್ ಸೇರಿದಂತೆ ಸುಮಾರು 14 ಲಸಿಕೆಗಳು ಮಾನವ ಪ್ರಯೋಗದ 2ನೇ ಹಂತದಲ್ಲಿವೆ. ಆದರೆ ಸದ್ಯಕ್ಕಂತೂ ಕೊರೋನಾಗೆ ಪರಿಣಾಮಕಾರಿ ಲಸಿಕೆ ಸಿಕ್ಕೇ ಬಿಡುತ್ತೆ ಅನ್ನೋ ವಿಶ್ವಾಸವಿಲ್ಲ. ಹಾಗಾಗಿ ವೈರಸ್ನ 2ನೇ ಅಲೆ, 3ನೇ ಅಲೆ ಭಾರತ ಸೇರಿದಂತೆ ಜಗತ್ತನ್ನ ಹಿಂಡಿ ಹಿಪ್ಪೆ ಮಾಡುತ್ತಾ ಅನ್ನೋ ಆತಂಕವಿದೆ. ಇದ್ರ ಜೊತೆಗೆ ದೇಶದಲ್ಲಿ ಈಗ ಸೋಂಕಿನಿಂದ ಗುಣಮುಖರಾದವರಿಗೆ ಮತ್ತೆ ವೈರಸ್ ಒಕ್ಕರಿಸಿ ಅನಾರೋಗ್ಯಕ್ಕೀಡಾಗುವಂತೆ ಮಾಡಿರುವುದು ಇನ್ನಷ್ಟು ಭೀತಿ ಹೆಚ್ಚಿಸಿದೆ. ಹೌದು, ಸಾಮಾನ್ಯವಾಗಿ ಒಮ್ಮೆ ಕೊರೋನಾ ಬಂದು ಗುಣಮುಖರಾದ್ರೆ ಅಂತವರ ದೇಹದಲ್ಲಿ ಕನಿಷ್ಠ 3-4 ತಿಂಗಳು, ಗರಿಷ್ಠ 6 ತಿಂಗಳು ಅಥವಾ ಇನ್ನೂ ಹೆಚ್ಚು ದಿನಗಳವರೆಗೆ ವೈರಸ್ ವಿರುದ್ಧ ಹೋರಾಡುವ ಆಂಟಿಬಾಡಿ ಇರುತ್ತೆ ಅಂತ ಹೇಳ್ತಾರೆ ವೈದ್ಯರು. ಆದರೆ ಬೆಂಗಳೂರಿನಲ್ಲಿ ಜುಲೈ 24ಕ್ಕೆ ಕೊರೋನಾ ನೆಗೆಟಿವ್ ಬಂದು ಡಿಸ್ಚಾರ್ಜ್ ಆದ ಮಹಿಳೆಗೆ ಸೆಪ್ಟೆಂಬರ್ನಲ್ಲಿ ಮತ್ತೆ ಪಾಸಿಟಿವ್ ಬಂದಿದೆ. ಚೆನ್ನೈನಲ್ಲಿ 35 ವರ್ಷದ ವೈದ್ಯೆ ಮೇನಲ್ಲಿ ಸೋಂಕಿಗೆ ತುತ್ತಾಗಿದ್ರು, ಆ ಬಳಿಕ ಗುಣಮುಖರಾಗಿದ್ರು. ಇದೀಗ ಮತ್ತೆ ಆಕೆಗೆ ಸೋಂಕು ಕಾಣಿಸಿಕೊಂಡಿದೆ. ಕೊರೋನಾ ಒಮ್ಮೆ ಬಂದು ಹೋಯ್ತು, ಇನ್ನು ಯಾವ ಸುರಕ್ಷತೆಯೂ ಬೇಕಾಗಿಲ್ಲ ಅಥವಾ ಕೊರೋನಾ ಬಂದ್ರೂ ಏನಾಗಲ್ಲ ಅಂತ ಉಡಾಫೆ ಮಾಡುವಂತಿಲ್ಲ. ವೈರಸ್ ಮತ್ತೆ ಅಟ್ಕಾಯಿಸಿಕೊಳ್ಳೋ ಸಾಧ್ಯತೆಯೂ ಇರುತ್ತೆ ಅನ್ನೋದು ಸಾಬೀತಾಗಿದೆ. ಹಾಗಾಗಿ ಲಸಿಕೆ ಸಿಗೋವರೆಗೂ ಮುನ್ನೆಚ್ಚರಿಕೆ ವಹಿಸಲೇಬೇಕಾಗಿದೆ. ಅಲ್ಲಿವರೆಗೂ ಈ ವೈರಸ್ನಿಂದ ಮುಕ್ತಿ ಸಿಗೋದೇ ಕಷ್ಟ. ಮರಣ ಮೃದಂಗ ಬಾರಿಸ್ತಾ ಇರೋ ಕೊರೋನಾದಿಂದ ಜಗತ್ತಿಗೆ ಮುಕ್ತಿ ಸಿಗಬೇಕಾದ್ರೆ ಲಸಿಕೆ ಸಿಗಲೇಬೇಕು. ಹೀಗಾಗಿ ಕೊರೋನಾ ಮರಣವನ್ನ ತಪ್ಪಿಸೋಕೆ ಮುನ್ನೆಚ್ಚರಿಕೆ ವಹಿಸೋದ್ ಬಿಟ್ರೆ ಬೇರೆ ಮಾರ್ಗವೇ ಇಲ್ಲ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದೀವಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.